ಕಾವ್ಯ, ಪಾನಿಪುರಿ ತಿಂದ್ಮೇಲೆ ಜ್ಯೂಸ್ ಕುಡಿದ್ರೆ ಒಳ್ಳೆ ಡೈಜೆಷನ್ ಆಗುತ್ತೆ. ಸಿದ್ಧಾರ್ಥ ಅವ್ರಿಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನನ್ನು ಹುಡ್ಕೊಂಡು ಇಲ್ಲಿಗೆ ಬಂದಿರ್ತಿದ್ರು. ಅವ್ರು ನಿಜವಾಗ್ಲೂ ಬದಲಾಗಿದ್ದಾರೆ. ಬೆಳಿಗ್ಗೆಯಿಂದ ನಾನು ಡಲ್ ಆಗಿದ್ರು. ಯಾಕೆ ಡಲ್ ಆಗಿದ್ಯಾ ಅಂತ ಒಂದು ಮಾತು ಕೇಳಲಿಲ್ಲ. ಸರಿಯಾಗಿ ಮಾತು ಕೂಡ ಆಡಲಿಲ್ಲ. ಕಾವ್ಯ, ಕಾವ್ಯ, ಹಾ, ಏನ್ ಯೋಚನೆ ಮಾಡ್ತಿದ್ಯಾ? ಜ್ಯೂಸ್ ಕುಡಿ. ಕಾವ್ಯ, ಇವಾಗಷ್ಟೇ ನೆನ್ಸ್ಕೊಂಡೆ, ಇವ್ರು ನಿಜವಾಗ್ಲೂ ಬಂದ್ಬಿಟ್ರಾ? ಸಿದ್ಧಾರ್ಥ ಅವ್ರೆ, ನೀವಿಲ್ಲಿ? ನಾನೊಬ್ಬನ್ನೇ ಮನೇಲಿ ಬಿಟ್ಟು ಇವ್ರ ಜೊತೆ ಜ್ಯೂಸ್ ಕುಡಿಯಕ್ ಬಂದಿದ್ಯಾ? ಇಲ್ಲ, ಅದು ಹಾಗಲ್ಲ. ಹಾಗೂ ಅಲ್ಲ ಹೀಗೂ ಅಲ್ಲ. ನೀನ್ ಎಲ್ಲಿ ಇರ್ತೀಯೋ ನಾನು ಅಲ್ಲೇ ಇರ್ತೀನಿ. ನಿನ್ನ ಹಾಗೆ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ಬೈ ದ ವೇ, ಈ ಜ್ಯೂಸ್ನ ನಾನು ಶೇರ್ ಮಾಡ್ಬೋದಾ? ಅಯ್ಯೋ, ಇದು ನಾನ್ ಕೊಡ್ತಿರೋದು, ನಿಮಗ್ ಬೇರೆ ತಂದ್ಕೊಡ್ಲಾ? ಪರವಾಗಿಲ್ಲ, ನಂಗೆ ಇದೇ ಜ್ಯೂಸೇ ಬೇಕು. ನಿಮ್ಗೆ ಬಿಳಿ ಮೀಸೆ ಬಂದಿದೆ. ಕಾವ್ಯ, ಅಂಜು, ನಿನಗ್ ಬಿಳಿ ಮೀಸೆ ಬಂದಿದೆ. ಕಾವ್ಯ, ನೀನು ಅವ್ರ ಜೊತೆ ಸೇರ್ಕೊಂಡು ನಗ್ತಿದ್ಯಾ? ಅಂಜು, ಒಂದ್ ನಿಮಿಷ. ಕಾವ್ಯ, ಏನ್ ಹುಡುಕ್ತಿದ್ಯಾ? ಏನಾಯ್ತು ಹೇಳು. ಅದು ಅಂಜು, ಈ ಖುಷಿ ಟೈಮಲ್ಲಿ ಸಿದ್ಧಾರ್ಥ ಅವ್ರು ಇದ್ರೆ ಚೆನ್ನಾಗಿರ್ತಿತ್ತು ಅಂತ ನೆನ್ಸ್ಕೋತಿದ್ದೆ ಅಷ್ಟೇ. ಕಾವ್ಯ, ನಾನು ಆಗ್ಲೇ ಹೇಳ್ದೆ ಬ್ರೋಕ್ ಫೋನ್ ಮಾಡಿ ಇಲ್ಲಿ ಕರ್ಸ್ಕೊಳ್ಳೋಣ ಅಂತ. ಆದ್ರೂ ಕಾವ್ಯ, ನೀನ್ ಬ್ರೋನ ಇಷ್ಟೊಂದು ನೆನೆಸ್ಕೋತಿರೋದ್ ನೋಡಿದ್ರೆ ಅದ್ರಲ್ಲೇ ಗೊತ್ತಾಗುತ್ತೆ ನೀನ್ ಬ್ರೋನ ಎಷ್ಟು ಪ್ರೀತಿಸ್ತಿದ್ಯಾ ಅಂತ. ನಿಮ್ಮಿಬ್ರ ಮಧ್ಯ ಎಷ್ಟು ಲವ್ ಇದೆ ಅಂತ. ಹೌದು ಕಾವ್ಯ, ಅಕಸ್ಮಾತ್ ಇವಾಗ ಬ್ರೋ ನಿನ್ನ ಹುಡ್ಕೊಂಡು ಇಲ್ಲಿಗೆ ಬಂದ್ರೆ ಏನ್ ಮಾಡ್ತೀಯಾ? ಅವರು ನನ್ನನ್ನು ಹುಡ್ಕೊಂಡು ಬರೋದಾ? ಬರಲ್ಲ ಬಿಡು. ಅದ್ ಹೆಂಗ್ ಹೇಳ್ತೀಯಾ? ಅದೇ ಹೇಳಿದ್ನಲ್ಲ ಅಂಜು, ಅವರು ಟಯರ್ಡ್ ಆಗಿರ್ತಾರೆ, ರೆಸ್ಟ್ ಮಾಡ್ತಿರ್ತಾರೆ. ರೆಸ್ಟ್ ಮಾಡೋರು ಇಲ್ಲಿಗೆ ಹೇಗ್ ಬರ್ತಾರೆ ಹೇಳು? ಆದ್ರೆ ನೀನ್ ನೋಡ್ಬೇಕು ಅಂತ ಆಫೀಸಿಂದ ಬೇಗನೆ ಹೋದ್ರಲ್ಲ. ಹೌದು, ಆದ್ರೆ ಅವ್ರು ಕಾಲ್ ಮಾಡಿ ಮಾರ್ಕೆಟಿಗೆ ಬರ್ಲಾ ಅಂತ ಕೇಳಿದ್ರು. ನಾನೇ ಬೇಡ ಅಂತ ಹೇಳ್ದೆ. ವಾವ್,
ಗಂಡನ ಮೇಲೆ ನಿಂಗೆ ಎಷ್ಟು ಕೇರ್ ಇದೆ. ಜ್ಯೂಸ್ ಜ್ಯೂಸ್ ಕುಡಿ ಅಂಜು. ಅಂಜು ಬಾ ಹೊರಡೋಣ. ಹಾ ಹಾ ಅಂಜು ನೀನ್ ಮುಂದೆ ಕುತ್ಕೋ. ಕಾವ್ಯ ನಾನ್ ನಿನ್ ಜೊತೆನೆ ಕೂತ್ಕೋತೀನಿ. ಬೇಡ ಅಂಜು, ನೀನ್ ಸುಶಾಂತ್ ಇಲ್ಲ ಜೊತೆ ಮುಂದೆ ಕಾವ್ಯ. ಕೂತ್ಕೋ. ಇನ್ನು ನಾನು ಭ್ರಮೇಲು ದಿನ ಎಷ್ಟು ಸಾರಿ ಅಂತ ಬರ್ತೀರಾ ಸಿದ್ಧಾರ್ಥವ್ರೆ. ರಿಯಾಲಿಟಿಲಿ ನೀವೆಲ್ಲಿಗೆ ಬರೋಕ್ ಸಾಧ್ಯನೇ ಇಲ್ಲ. ಕಾವ್ಯ, 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 ಛೇ, ಏನಾಗಿದೆ ಈ ಕಾವ್ಯಗೆ? ನೋಡದೆ ಇರೋ ಹಂಗ ಹೋಗ್ತೀಯಳಲ್ಲ. ಇದು ಭ್ರಮೆ ಅಂತ ಗೊತ್ತಿದ್ರು ಮತ್ತೆ ನೋಡ್ತಿದ್ದೀನಲ್ಲ, ನಾನೊಬ್ಳು ತಡ್ಡಿನೇ. ಅದ್ಕೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡ್ ಬರ್ತೀರಾ ಅಂದ್ರೆ ಇವ್ರನ್ನ ಜೊತೆ ಕರ್ಕೊಂಡ್ ಬಂದ್ರಾ? ಸಾರಿ ಅದ್ಕೆ, ನೀವ್ ಹೋಗಿದ್ ಸ್ವಲ್ಪ ಹೊತ್ತಲ್ಲೇ ಬ್ರೋ ಬಂದ ಗೊತ್ತಾ? ಹೌದಾ ರಿಷಿ? ಅದ್ಗೆ ನೀವ್ ಮಾಡಿದ್ ಸರಿ ಇಲ್ಲ. ಕಾವ್ಯ, ನಾನು ಆಗ್ಲೇ ಹೇಳ್ದೆ ಬ್ರೋಕ್ ಫೋನ್ ಮಾಡಿ ಇಲ್ಲಿ ಕರ್ಸ್ಕೊಳ್ಳೋಣ ಅಂತ. ಅವ್ರು ಕಾಲ್ ಮಾಡಿ ಮಾರ್ಕೆಟಿಗೆ ಬರ್ಲಾ ಅಂತ ಕೇಳಿದ್ರು, ನಾನೇ ಬೇಡ ಅಂತ ಹೇಳ್ದೆ. ಪಾಪ ಬ್ರೋ, ನಿಮ್ ಜೊತೆ ಮಾತಾಡ್ಬೇಕು ಅಂತ ಸಂತೋಷ್ ಅವ್ರಿಗೆ ಕಾಲ್ ಮಾಡಿದ್ರೆ ನೀವು ಮಾತೇ ಆಡ್ಲಿಲ್ವಂತೆ. ಯಾಕೆ ಅಷ್ಟೊಂದು ಕೋಪ ಇತ್ತಾ? ಅದು ಹಾಗೇನಿಲ್ಲ ರಿಷಿ. ಮಾರ್ಕೆಟ್ ಅಂದ್ಮೇಲೆ ಕ್ರೌಡ್ ಇರುತ್ತಲ್ವಾ, ಮಾತಾಡಿದ್ರೆ ಕೇಳಿಸಲ್ಲ.
ಹೇಗೂ ಮನೆಗೆ ಬರ್ತಿದ್ನಲ್ಲ, ಇಲ್ಲೇ ಮಾತಾಡೋಣ ಅಂತ ಸುಮ್ಮನಾದೆ. ಓ ಹೌದಾ, ಹೋಗ್ಲಿ ಬಿಡಿ. ಅವರೆಲ್ಲಿ ರೆಸ್ಟ್ ಮಾಡ್ತಿದ್ದಾರಾ? ಇಲ್ಲ ಅದ್ಗೆ, ನೀವು ಹೋಗಿದ್ ಸ್ವಲ್ಪ ಹೊತ್ತಲ್ಲೇ ಬೈಕ್ ತಗೊಂಡ್ ಹೊರಗಡೆ ಹೋದ. ಹೊರಗೆ ಹೋದ್ರಾ? ಕಾವ್ಯ, ಮತ್ತೆ ರೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ಯಲ್ಲ? ನಾನು ಹಾಗೆ ಅನ್ಕೊಂಡೆ ಅಂಜು. ಏನೋ ಅರ್ಜೆಂಟ್ ಕೆಲಸ ಇರಬೇಕು. ಹಾ, ರೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದ ಅನ್ಸುತ್ತೆ, ಬಟ್ ಸಡನ್ ಆಗಿ ಹೋದ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಏನಾದ್ರೂ ಹೇಳಿದ್ರಾ? ಇಲ್ಲ ಅದ್ಗೆ, ನಾನ್ ಕೇಳ್ಬೇಕು ಅನ್ನೋ ಅಷ್ಟ್ರಲ್ಲಿ ಅವ್ನು ಹೊರಟೇ ಹೋದ. ನಾನು ಕೇಳೋಣ ಅಂತ ಹೋದೆ, ಆದ್ರೆ ಆಗ್ಲೇ ಇಲ್ಲ. ಅಷ್ಟೊಂದು ಅರ್ಜೆಂಟಲ್ಲಿ ಹೋಗಿದ್ದಾರೆ ಅಂದ್ರೆ ಮೇ ಬಿ ಕಾವ್ಯ, ಏನ್ ಯೋಚನೆ ಮಾಡ್ತಿದ್ಯಾ? ಅದು ಹಲೋ, ಏನ್ ಎಲ್ರು ಆಗ್ಲಿಂದ ಮಾತಾಡ್ತಾನೆ ಇದ್ದೀರಾ? ಮತ್ತೆ ಪಾನಿಪುರಿ ತಿನ್ನೋ ಆಸೆ ಯಾರಿಗೂ ಇಲ್ವಾ? ವಾಟ್, ಪಾನಿಪುರಿನಾ? ಏಯ್, ಅಲ್ಲೇ ನಿಂತ್ಕೊ. ಇದು ಎಲ್ರು ಸೇರ್ ತಿನ್ನಕ್ ತಂದಿರೋದು. ನಾವೆಲ್ಲ ತಿಂತೀವಿ, ಮಿಕ್ಕಿದ್ರೆ ನಿನಗ್ ಕೊಡ್ತೀವಿ. ಬಾ. ಬ್ರೋ ಬ್ರೋ, ಅದಕ್ಕೆ ನೋಡಿ ಪಾನಿಪುರಿ ತಿನ್ಬೇಕು. ರಿಷಿ, ಅಷ್ಟೊಂದು ತಿನ್ನಕ್ಕಾಗತ್ತಾ? ಮಿಕ್ಕತ್ತೆ, ಬಾ. ನಂಗ್ ಪಾನಿಪುರಿನೂ ಬೇಡ, ಏನು ಬೇಡ. ವಸು, ಆ ಗೋವಾ ಪ್ರಾಜೆಕ್ಟ್ ಏನಾಯ್ತು? ಏನು ಅಪ್ಡೇಟ್ಸ್ ಹೇಳಿಲ್ವಲ್ಲ? ಹಾ, ಆಲ್ಮೋಸ್ಟ್ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಅಣ್ಣ. ಸಿದ್ಧಾರ್ಥ್ ವರ್ಚುವಲ್ ಮೀಟಿಂಗ್ ಅಟೆಂಡ್ ಮಾಡಿದ್ದ, ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಬರಲೇಬೇಕು, ಯಾಕಂದ್ರೆ ಅವ್ನು ನನ್ನ ಮಗ ಅಲ್ವಾ. ಓಹ್, ಏನೋ ಇದು? ಏನ್ ಮನೆಯವರೆಲ್ಲ ಸ್ಟ್ರೈಕ್ ಮಾಡೋ ಥರ ಬರ್ತಾ ಇದ್ದೀರಾ? ಏನ್ ಸಮಾಚಾರ? ಓ, ಸ್ಟ್ರೈಕ್ ಅಂತೆ. ವಾಟ್ ಅ ಕಂಪ್ಯಾರಿಸನ್ ಡ್ಯಾಡ್. ಅದು ನಾನು ಅಂಜು ಆಫೀಸಿಂದ ಬರ್ತಾ ಇದ್ವಿ, ಹಾಗೆ ಕಾವ್ಯ ಸಿಕ್ಕಿದ್ಲು. ಬರ್ತಾ ದಾರಿಯಲ್ಲಿ ಪಾನಿಪುರಿ ತಿನ್ಕೊಂಬಂದ್ವಿ. ಪಾನಿಪುರಿನ? ನಮ್ಮನ್ನೆಲ್ಲ ಬಿಟ್ಟು ಪಾನಿಪುರಿ ತಿಂತಿದ್ದೀರಾ? ಡ್ಯಾಡ್, ಬರೀ ನಾವು ಮಾತ್ರ ತಿನ್ನಕ್ಕಾಗತ್ತಾ? ಅದಕ್ಕೆ ಮನೆಯವ್ರಿಗೆ ಎಲ್ರಿಗೂ ಸೇರಿಸಿ ಪಾರ್ಸಲ್ ತಂದಿದ್ದೀವಿ. ಥ್ಯಾಂಕ್ ಯು ಕಣೋ. ನಮ್ಮಂತ ಶ್ರೀಮಂತರು ರೋಡ್ ಸೈಡ್ ಪಾನಿಪುರಿ ತಿನ್ನೋ ಮಜಾನೇ ಬೇರೆ. 2 minutes ಡ್ಯಾಡ್, ರೆಡಿ ಮಾಡ್ಬಿಡ್ತೀನಿ. ಅಂಜು ಬಾ. ಫೈಲ್ ಇಟ್ ಬರ್ತೀನಿ. ಓಕೆ. ಸರಿ, ನಾನು ನೋಡ್ತೀನಿ. ಹುಚ್ಚಿ, ಸುಮ್ಮನೆ ತಮಾಷೆ ಮಾಡಿದ್ರೆ ಮುಖ ಉದ್ದಿಸ್ಕೊಂಡು ಕೂತಿದ್ಯಾ? ಬಾ, ಹೆಲ್ಪ್ ಮಾಡು. ಇದ್ದಳು ಓಕೆ. ಬೌಲ್ ತೊಂಬಾ. ಹಾ, ಸುಶಾಂತ್, ಪಾನಿಪುರಿ ತಿನ್ನೋದಕ್ಕೂ ಮುಂಚೆ ಒಂದ್ ಚಾಲೆಂಜು. ಅದ್ ನೀವು ಸ್ವೀಕರಿಸ್ತೀರಾ? ಚಾಲೆಂಜಾ? ನೀ ಚಾಲೆಂಜ್ ಆಗ್ತಿದ್ದೀರಾ ಅಂದ್ರೆ ಅದ್ ಖಂಡಿತ ಎಕ್ಸೈಟಿಂಗ್ ಆಗಿರುತ್ತೆ. ಸರಿ ಹೇಳಿ, ನಾನು ಏನ್ ಮಾಡ್ಬೇಕು? ಅಂಡ್ ನನ್ ಗೆದ್ರೆ ಏನ್ ಸಿಗುತ್ತೆ? ಅದಕ್ಕೆ ಏನ್ ಕೊಡ್ತೀರಾ? ನಿಮ್ಮ ಅಣ್ಣ ಏನ್ ಕೇಳ್ತಾರೋ ಅದನ್ನ ಕೊಡ್ತೀನಿ. ನಿಜವಾಗ್ಲೂ ನಾನು ಕೇಳಿದ್ದನ್ ಕೊಡ್ತೀಯಾ ಅಂಜು? ಯಾಕೋ ಅಷ್ಟೊಂದು ಡೌಟ್ ಅಲ್ಲಿ ಕೇಳ್ತೀಯಾ? ಅದಕ್ಕೆ ಕೊಡ್ತೀನಿ ಅಂದ್ರೆ ಖಂಡಿತ ಕೊಡ್ತಾರೆ. ಕೊಡ್ತೀನಿ ಅನ್ನಲ್ಲ ಸುಶಾಂತ್. ಹಾಗಿದ್ರೆ ನಾನ್ ರೆಡಿ. ಅಂಜು, ಏನ್ ಮಾಡ್ಬೇಕು ಹೇಳು? ಆಕಾಶದಲ್ಲಿರೋ ಚಂದ್ರನ್ ಕೆಳಗ್ ತರ್ಬೇಕಾ? ಇಲ್ದೇ ಇದ್ರೆ ಈ ಭೂಮಿನ 2 ಭಾಗ ಮಾಡಿ ಬಿಸಾಕ್ಬೇಕಾ? ಹೇಳು, ಏನ್ ಮಾಡ್ಬೇಕು ಅಂತ. ಸುಶಾಂತ್, ಓ ಓಕೆ, ಹೇಳು. ಇವತ್ ನೀವು ಪಾನಿಪುರಿನ ನಿಮ್ ಕೈಯಾರೆ ಅತ್ತೆಗ್ ತಿನ್ನಿಸ್ಬೇಕು. ತಿನ್ಸಕ್ಕಾಗಿಲ್ಲ ಅಂದ್ರೆ ನೀವ್ ಸೋತ್ ಹಾಗೆ, ತಿನ್ಸಿದ್ರೆ ನೀವ್ ಗೆದ್ದ ಹಾಗೆ. ಸರಿ ಗಮ
ತಿನ್ಸೋದ ಸಾಧ್ಯನೇ ಇಲ್ಲ. ಅಂಜು, ಬೇಕಾದ್ರೆ ಆಗ್ಲೇ ಹೇಳಿದ್ದನ್ನೆಲ್ಲ ಮಾಡ್ಬೋದು. ನನ್ನ ಕೈಯಲ್ಲಂತೂ ಇದು ಖಂಡಿತ ಸಾಧ್ಯ ಇಲ್ಲ. ಯಾಕ್ ಬ್ರೋ ಹೀಗ್ ಹೇಳ್ತೀಯಾ? ಅದ್ಕೆ ಕಡೆಯಿಂದ ನಿಂಗೆ ಏನ್ ಕೇಳಿದ್ರು ಸಿಗುತ್ತೆ. ಇರೋ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ತೀಯಾ? ಹೌದಲ್ಲ, ಆದ್ರೆ ಅಮ್ಮಂಗಿನ್ನೂ ನನ್ನ ಮೇಲೆ ಕೋಪ ಇದೆ. ಅದರಿಂದ ಬ್ರೋ, ನಿನ್ ಕೈಲಾಗುತ್ತೆ. ನೀನ್ ಗೆದ್ದೆ ಗೆಲ್ತೀಯ, ಒಪ್ಕೋ. ಸರಿ, ಹಾಗಾದ್ರೆ ನಾನು ಅಮ್ಮಂಗೆ ತಿನ್ಸೇ ತಿನ್ನಿಸ್ತೀನಿ. ಅದು ನನ್ ಬ್ರೋ ಅಂದ್ರೆ ಎಲ್ರನ್ನೂ ಕರ್ಕೊಂಡ್ ಬರ್ತೀನಿ. ಓಕೆ? ಸುಶಾಂತ್, ಪಾನಿಪುರಿ ಘಮ ಅಲ್ಲಿವರೆಗೂ ಬರ್ತಾ ಇದೆ ಕಣೋ. ಬನ್ನಿ ಡ್ಯಾಡ್. ನಮ್ ಸುಶಾಂತ್ ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಅಪ್ಪ. ಮನೇಲಿದ್ರೆ ಫ್ಯಾಮಿಲಿ ಮ್ಯಾನ್, ಆಫೀಸ್ಗೆ ಹೋದ್ರೆ ಜೆಂಟಲ್ ಮ್ಯಾನ್ ನಂತರ. ಅದ್ ಸರಿ, ನಾವೆಲ್ಲರೂ ಇಲ್ಲೇ ಇದ್ದೀವಿ. ಸಿದ್ದು ಎಲ್ಲಿ? ಅವನಿನ್ನೂ ಮನೆಗ್ ಬಂದಿಲ್ವಾ? ಬಂದಿದ್ದ ಅತ್ತೆ, ಅರ್ಜೆಂಟಲ್ ಮತ್ ಹೊರಗಡೆ ಹೋದ. ಕಾವ್ಯ, ಸಿದ್ದು ನಿನ್ನ ಮೀಟ್ ಮಾಡಿದ್ನಾ? ಇಲ್ಲ ವಸು ಆಂಟಿ, ನಾನು ಮಾರ್ಕೆಟ್ಗೆ ಹೋಗಿದ್ದೆ, ಈಗಷ್ಟೇ ಬಂದೆ. ಈ ಸಿದ್ಧಾರ್ಥ್ಗೆ ಏನಾಗಿದೆ? ಮೊದ್ಲು ಕಾವ್ಯನ ಮೀಟ್ ಮಾಡಿ ಮಾತಾಡು ಅಂತ ಅಷ್ಟು ಹೇಳಿದ್ರು ಎಲ್ಲಿ ಹೋಗಿದ್ದಾನೆ? ನೆನ್ಸ್ಕೊಂಡ್ ತಕ್ಷಣ ಬಂದ್ಬಿಟ್ಟೆ. ಬಾಬಾ ಬಾ ಬ್ರೋ, ಪಾನಿಪುರಿ ತಿನ್ನೋಣ. ಇಲ್ಲ ರಿಷಿ, ನಂಗೆ ಸ್ವಲ್ಪ ಆಫೀಸ್ ವರ್ಕ್ ಇದೆ. ಯು ಗೈಸ್ ಕ್ಯಾರಿ ಆನ್. ಬ್ರೋ, ಇನ್ನೂ ಇವ್ರ ಕೆಲ್ಸನೇ ಮುಗ್ದಿಲ್ವಾ? ಇವನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾನೆ? ಏನಾಯ್ತು? ಕಾವ್ಯ, ಸಿದ್ದು ಟಯರ್ಡ್ ಆಗಿರ್ಬೇಕು. ಅವನ್ಗೊಂದು ಕಪ್ ಕಾಫಿ ಮಾಡ್ಕೊಡು, ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ. ಸುಶಾಂತ್, ಎಷ್ಟೊತ್ತು? ಬೇಗ ಕಣೋ. ಡ್ಯಾಡ್, ಆಲ್ಮೋಸ್ಟ್ ಡನ್. ಡನ್. ಮೊದಲು ನಾನು ಟೇಸ್ಟ್ ಮಾಡ್ತೀನಿ, ಯಾಕಂದ್ರೆ ರಿವ್ಯೂ ಕೊಡ್ಬೇಕಲ್ವಾ. ಡ್ಯಾಡ್, ಏನು? ಒಂದ್ ನಿಮಿಷ. ಯಾಕೋ? ಡ್ಯಾಡ್, ಅದು ನಾನು ಚಿಕ್ಕವನಿದ್ದಾಗ ನೀವು ಎಸತಿ ನನಗೆ ಕೈ ತುತ್ತು ತಿನ್ಸಿದ್ದೀರಾ? ಅದು ತುಂಬಾ ಅಂದ್ರೆ ತುಂಬಾ ಸತಿ ತಿನ್ಸಿದೀನೋ. ಅದ್ ಸರಿ, ಈಗ ಯಾಕೆ ಪ್ರಶ್ನೆ ಕೇಳ್ತಾ ಇದೀಯಾ? ಮಕ್ಕಳು ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ಅವ್ರಿಗೆ ತಿನ್ನಿಸಿ ಅವ್ರನ್ನ ದೊಡ್ಡವ್ರು ಮಾಡ್ತಾರೆ. ಆದರೆ ಮಕ್ಕಳು ದೊಡ್ಡವರಾದ್ಮೇಲೆ ಅಪ್ಪ ಅಮ್ಮಂಗೆ ತಿನ್ಸೋದೇ ಕಮ್ಮಿ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಅದಕ್ಕೆ ಇವತ್ತು ಫಾರ್ ಅ ಚೇಂಜ್ ನಾನೇ ನಿಮ್ಗೆ ನನ್ನ ಕೈಯಾರೆ ಪಾನಿಪುರಿ ತಿನ್ನಿಸ್ಲಾ? ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಅಷ್ಟೇನಾ? ಸರಿ ಸರಿ, ತಿನ್ಸು. ಅತ್ತು ಅತ್ತು
ಜಾಗದಲ್ಲಿ ಹೆತ್ತ ತಾಯಿ ನೀನಾದೆ ಸತ್ತು ಸತ್ತು ರಣರಂಗದಲ್ಲಿ ಹೊತ್ತ ತಾಯಿ ನಾನಾದೆ ಲಾಲಿ ಲಾಲಿ ಅಮ್ಮ ತೂಗದ ಜೋ ಕಾಲಿ ಅಮ್ಮ ಖಾಲಿ ಖಾಲಿ ಅಮ್ಮ ಮಲಗಿಸದ ಸುವ್ವಲಾಲಿ ಅಮ್ಮ